ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇದು ಗುರುವಾರ 12ನೇ ತಾರೀಕು. ಈಗ ಸಂಜೆ ನಡೆದಂಥ ವಿದ್ಯಮಾನ ಪರಿಸ್ಥಿತಿ ಇಷ್ಟೊಂದು ವಿಕೋಪಕ್ಕೆ ಹೋಗುತ್ತೆ ಅಂತ ನಾನು ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ. ಮತ್ತು ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ ಒಬ್ಬ ಸದಸ್ಯನ ವಿರುದ್ಧ ಈ ರೀತಿಯಾದಂಥ ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ ಮುಂದಾಗತ್ತೆ ಅನ್ನುವಂಥ ಕಲ್ಪನೆ ಕೂಡ ಇರಲಿಲ್ಲ. ಇದು ಏಕದಮ್ ತಾಜಾ ಸುದ್ದಿ. ನೀವು ಇದನ್ನು ಬೇಕಾದರೆ ಬ್ರೇಕಿಂಗ್ ನ್ಯೂಸ್ ಅಂತ ಕರಿಬೋದು. ಭಾಳಷ್ಟು ಜನರಿಗೆ ಬ್ರೇಕಿಂಗ್ ನ್ಯೂಸ್ನ ಆಸೆ ಇರುತ್ತೆ, ಆದ್ದರಿಂದ ಇದನ್ನು ಬ್ರೇಕಿಂಗ್ ನ್ಯೂಸ್ ಅಂತ ಕರಿಬಹುದು. ನಾನಿನ್ನೇ ಹೇಳಿದ್ದೆ, ರಾಹುಲ್ ಗಾಂಧಿ ಅವರು ಇದ್ದಕ್ಕಿದ್ದ ಹಾಗೆ ಸಂಸತ್ತಿಗೆ ಬಂದು ಭಾಷಣವನ್ನು ಮಾಡಿದರು. ನಮ್ಮ ತಾಯಿಯನ್ನು ನೀವು ಮಾರ್ತಾ ಇದ್ದೀರಿ ಅಂದರು. ಇಲ್ಲೇ ಇವ್ರ ತಾಯಿನ ಯಾರು ಮಾರ್ತಾ ಇದ್ದಾರಪ್ಪ? ಪಾಪ ಹಾಸ್ಪಿಟ್ಲಿಗೆ ಓಡಾಡ್ತಾ ಇದ್ದಾರೆ ಅವರು, ಗಂಗಾರಾಮ್ ಆಸ್ಪತ್ರೆಗೆ, ಆರೋಗ್ಯ ಸರಿಯಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೆ. ನೋಡಿದರೆ ಇವರ ತಾಯಿ ಭಾರತ ಮಾತೆ ಅಂತೆ. ಭಾರತ ಮಾತೆಯನ್ನು ನರೇಂದ್ರ ಮೋದಿ ಅವರು ಮಾರ್ತಾ ಇದ್ದಾರೆ, ಅಮೇರಿಕೆಗೆ ಮಾರ್ತಾ ಇದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ಇವರು ಕತ್ತನ್ನು ಹೆಸಗಿದ್ದಾರೆ, ಚೋಕ್ ಮಾಡಿದ್ದಾರೆ ಅಂತೆಲ್ಲ ಜೂಡೋ ಭಾಷೆಯಲ್ಲಿ ಇವರೆಲ್ಲ ಭಾಷಣವನ್ನು ಮಾಡಿದರು. ಆಮೇಲೆ ಹಲವಾರು ಅಲಿಗೇಷನನ್ನು ಮಾಡಿದರು. ರಾಹುಲ್ ಗಾಂಧಿ ವಿಪಕ್ಷ ನಾಯಕ ಒಂದಲ್ಲ ಎರಡಲ್ಲ 10 ಹಲವು ಆರೋಪಗಳನ್ನು ಮಾಡಿದರು. ಯಾವುದೇ ಆರೋಪಕ್ಕೆ ಸಬ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ ಇರಲಿಲ್ಲ, ಅಂದರೆ ಅದಕ್ಕೆ ಪೂರಕವಾದಂಥ ಸಾಕ್ಷ್ಯಾಧಾರಗಳಿರಲಿಲ್ಲ. ರಾಹುಲ್ ಗಾಂಧಿಗೆ ಒಂದು ಭಾಳ ದೊಡ್ಡದಾದಂಥ ಅನುಕೂಲ ಏನಪ್ಪ ಅಂತಂದರೆ, ಅದು ಏನು ಬೇಕಾದರೂ ಮಾತಾಡ್ತಾರೆ. ಅವರು ಬಜೆಟ್ ಸೆಷನ್ನಲ್ಲಿ ಯಾವುದೋ ಎಪ್ಸ್ಟೀನ್ ಫೈಲ್ ಬಗ್ಗೆ ಮಾತಾಡ್ತಾರೆ, ಇನ್ಯಾವುದೋ ರಾಷ್ಟ್ರಪತಿಯವರ ಭಾಷಣಕ್ಕೆ ಅಂಗೀಕಾರ ಮಾಡುವ ಸಂದರ್ಭದಲ್ಲಿ ಇನ್ಯಾವುದೋ ಜನರಲ್ ನರವಣೆಯವ್ರ ಪುಸ್ತಕದ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತಾರೆ. ಮಾತಾಡಲಿಕ್ಕೆ ನಂಗೆ ಅವಕಾಶ ಕೊಡಲೇಬೇಕು ನೀವು, ಏಕೆ ನಾನು ವಿಪಕ್ಷ ನಾಯಕ ಅಂತ ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡ್ಕೋತಾರೆ. ಈ ರೀತಿಯಾದಂಥ ವಿವಿಧ ಸ್ವೇಚ್ಛಾಚಾರದ ತಮ್ಮ ನಿಲುವನ್ನು ಇಲ್ಲಿವರೆಗೂ ಮಾಡ್ಕೊಂಬಂದಿದ್ದಾರೆ. ಆದರೆ ಇವತ್ತು ಗುರುವಾರ 12ನೇ ತಾರೀಕು ಮಧ್ಯಾಹ್ನ ನಡೆದಂಥ ವಿದ್ಯಮಾನವನ್ನು ನೋಡಿದರೆ ಈಗ ರಾಹುಲ್ ಗಾಂಧಿ ಪೆಚ್ಚಾಗಿ ಕೂತಿರಲಿಕ್ಕೆ ಸಾಕು ಅಂತ ನನಗನ್ಸುತ್ತೆ. ಪೆಚ್ಚಾಗಿ ಕೂರೋದಷ್ಟೇ ಅಲ್ಲ, ಇವರ ಅಸ್ತಿತ್ವಕ್ಕೆ ಭಾಳ ದೊಡ್ಡ ಮಟ್ಟದ ಧಕ್ಕೆ ಬಂದಿದೆ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದರೆ ಈಗ ನನ್ನ ತಿಳುವಳಿಕೆ ಮೇರೆಗೆ ಈ ರೀತಿ ಒಬ್ಬ ಸದಸ್ಯನ ಮೇಲೆ ಇಂಥದ್ದೊಂದು ನೋಟಿಸನ್ನು ಜಾರಿ ಮಾಡೋದು ಇತ್ತೀಚಿನ ದಿನಗಳಲ್ಲಿ ಇದು ಹೊಸದು. ಈ ರೀತಿಯಾದಂಥ ಪ್ರಸ್ತಾವನೆಯನ್ನು ನಾನು ನೋಡೇ ಇರಲ್ಲ. ನಿನ್ನೆ ಇವರು ಮಾತಾಡಿರುವಂಥ ಮಾತಿಗೆ ಪ್ರಿವಿಲೇಜ್ ಮೋಷನನ್ನು ತರ್ತೀನಿ ಅಂತ ಕಿರಣ್ ರಿಜಿಜು ಹೇಳಿದರು. ನೀವು ಏನೇನು ಮಾತಾಡಿದರೆ ಅದಕ್ಕೆಲ್ಲ ಎವಿಡೆನ್ಸ್ಗಳನ್ನು ಕೊಡಬೇಕು ನಾಳೆ ಸಂಜೆ ಒಳಗೆ ಅಂತ ಕೇಳ್ಕೊಳ್ಳಲಾಗಿತ್ತು. ಅದು ಯಾವುದನ್ನು ಇವರು ಕೊಡೋದಿಲ್ಲ, ಅದು ಏನಾಗತ್ತೋ ಆಗತ್ತೆ ಅಂತ ನಾನು ಆವಾಗಲೇ ನಿಮಗೆ ಬೆಳಗಿನ ಸಂಚಿಕೆಯಲ್ಲಿ ಮಾತಾಡಿದ್ದೆ. ಈಗ ನಿಶಿಕಾಂತ್ ದುಬೆ ಒಂದು ನೋಟಿಸನ್ನು ಜಾರಿ ಮಾಡಿಸಿದ್ದಾರೆ. ಏನಿದು ಏನಪ್ಪ ಅಂತಂದರೆ, ಇದಕ್ಕೆ ಸಬ್ಸ್ಟ್ಯಾನ್ಷಿಯಲ್ ಮೋಷನ್ ಅಂತ ಕರೀತಾರೆ. ಸಬ್ಸ್ಟ್ಯಾಂಟಿವ್ ಮೋಷನ್ ಅಂದರೆ ಏನು ಅಂದರೆ, ನಾನು ಇದನ್ನು ತೆಗೆದು ಸಂವಿಧಾನದ ಪ್ರತಿ ಕುರಿತು ಅದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ತೆಗೆದು ನೋಡಿದಾಗ ಬಂದಂಥ ಮಾಹಿತಿ ಏನಂದರೆ, ಸಬ್ಸ್ಟ್ಯಾಂಟಿವ್ ಮೋಷನ್ ಈಸ್ ಅನ್ ಇಂಡಿಪೆಂಡೆಂಟ್ ಸೆಲ್ಫ್ ಕಂಟೈನ್ಡ್ ಪ್ರಪೋಸಲ್ ಸಬ್ಮಿಟೆಡ್ ಟು ದಿ ಅಪ್ರೂವಲ್ ಆಫ್ ದಿ ಹೌಸ್ ಅಂತ. ಅಂದರೆ ಇದು ವಿಶೇಷವಾದಂಥ ಸ್ವಾಯತ್ತವಾದಂಥ ಒಂದು ಮೋಷನ್. ಇದು ಈ ನಿರ್ಣಯ ಏನನ್ನು ಅಂಗೀಕಾರ ಮಾಡುತ್ತೆ ಅಂದರೆ, ಈ ವ್ಯಕ್ತಿ ಯಾವ ವ್ಯಕ್ತಿ ಮೇಲೆ ಈ ಸಬ್ಸ್ಟ್ಯಾಂಟಿವ್ ಮೋಷನನ್ನು ತರಲಾಗುತ್ತೋ ಆ ವ್ಯಕ್ತಿಯ ಸ್ವತಃ ಅಸ್ತಿತ್ವಕ್ಕೆ ಧಕ್ಕೆ ತರುವಂಥ ಸ್ವತಂತ್ರವಾದದ್ದು ಇದು. ನಿಶಿಕಾಂತ್ ದುಬೆ ಅವರು ಹೇಳೋದೇನು? ನಿಶಿಕಾಂತ್ ದುಬೆ ಅವರು ಸ್ಪಷ್ಟವಾಗಿ ಮಾಧ್ಯಮದವರ ಎದುರಿಗೆ ಹೇಳ್ತಾರೆ, ರಾಹುಲ್ ಗಾಂಧಿ ಅವರು ಸೋರ್ಸ್ ಫೌಂಡೇಶನ್, ಆಮೇಲೆ USAID ಮತ್ತು ಸೋರೋಸ್ ಫೌಂಡೇಶನ್, US ಫೌಂಡೇಶನ್ ಮೂರನ್ನು ಬಳಸಿಕೊಂಡು ಭಾರತದ ವಿರುದ್ಧ ಭಾಳ ದೊಡ್ಡದಾದಂಥ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಮತ್ತು ಭಾರತದ ಜನರಿಗೆ ತಪ್ಪು ತಿಳುವಳಿಕೆಯನ್ನು ಉಂಟು ಮಾಡುವಂಥ ನಿರಂತರವಾದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಜಾಗತಿಕ ಮಟ್ಟದಲ್ಲಿ ಭಾರತದ ಸಮಗ್ರತೆಗೆ ಧಕ್ಕೆಯನ್ನು ತರ್ತಾ ಇದ್ದಾರೆ. ಇವರು ರಹಸ್ಯವಾಗಿ ಥೈಲ್ಯಾಂಡು, ಕಾಂಬೋಡಿಯಾ, ವಿಯೆಟ್ನಾಂ ಮತ್ತು ಯುನೈಟೆಡ್ ಸ್ಟೇಟ್ಸ್ಗೆ ಭೇಟಿಯನ್ನು ನೀಡ್ತಾರೆ. ಅದರ ಕುರಿತ ಯಾವುದೇ ಮಾಹಿತಿಗಳಿರೋದಿಲ್ಲ. ಆದ್ದರಿಂದ ಈ ವ್ಯಕ್ತಿಯ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು. ವಿಪಕ್ಷ ನಾಯಕನ ಸ್ಥಾನ ಅಲ್ಲ, ಈತನ ಸಂಸತ್ ಸದಸ್ಯತ್ವವನ್ನೇ ರದ್ದುಗೊಳಿಸಬೇಕು. ಅಷ್ಟೇ ಅಲ್ಲ, ಅದರ ಮುಂದುವರಿದ ಭಾಗವನ್ನು ನೋಡೋಕೆ ನೀವು ಆಜೀವ ಪರ್ಯಂತ ಚುನಾವಣೆಯನ್ನು ಈತ ಎದುರಿಸಲಾರದ ಹಾಗೆ ನಿಷೇಧವನ್ನು ಹೇರಬೇಕು. ಹಾಗಂತ ಒಂದು ಗೊತ್ತುವಳಿಯನ್ನು ತರಲಿಕ್ಕೆ ಅವರು ನೋಟಿಸನ್ನು ಜಾರಿ ಮಾಡಿದ್ದಾರೆ. ಎಲ್ಲಿಯಾದರೂ ಯಾವತ್ತಾದರೂ ಯಾವುದಾದ್ರೂ ಒಬ್ಬ ಸದಸ್ಯನ ವಿರುದ್ಧ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಕಠೋರವಾದಂಥ ಪ್ರಸ್ತಾವನೆಯನ್ನು ನೀವು ಕೇಳಿದ್ದೀರಾ?
ಹಕ್ಕುಚ್ಯುತಿ ನಿರ್ಣಯ ಮಾಡ್ತಾರೆ, ಪ್ರಿವಿಲೇಜ್ ಮೋಷನ್ ವಿಶೇಷಾಧಿಕಾರ ನಿರ್ಣಯವನ್ನು ತರ್ತಾರೆ, ಅವೆಲ್ಲ ಸ್ವಾಭಾವಿಕ. ಆಮೇಲೆ ನೋಡಿ, ಈ ಇಡೀ ವರ್ತಮಾನದಲ್ಲಿ ಕಳೆದ ಒಂದು ವಾರದ ಬೆಳವಣಿಗೆಯಲ್ಲಿ ಒಬ್ಬ ರಾಹುಲ್ ಗಾಂಧಿಯಿಂದ ಹಿಡಿದು ಇಡೀ ಸಂಸತ್ತಿನಲ್ಲಿ ಅರಾಜಕತೆ ಸೃಷ್ಟಿಯಾಯಿತು. ಆಮೇಲೆ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ರಾಹುಲ್ ಗಾಂಧಿ ಅಲ್ಲಿ ಯಾವ ವಿಷಯದ ಕುರಿತು ವಿಷಯದ ಮಂಡನೆ ಆಗಬೇಕೋ ಅದನ್ನು ಬಿಟ್ಟು ಬೇರೆದನ್ನು ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಅವಕಾಶ ಕೊಡದೇ ಇದ್ದಾಗ ಟ್ರೆಜರಿ ಬೆಂಚ್ ಹತ್ರ ಹೋಗಿ ಮಹಿಳೆಯರನ್ನು ನಿಲ್ಲಿಸಿ ಅಟ್ಯಾಕ್ ಮಾಡುವಂಥ ಮತ್ತು ಬಾವಿಗೆ ಇಳಿದು ಗಲಾಟೆ ಮಾಡುವಂಥ, ಇಲ್ಲವೇ ಎಲ್ಲರೂ ಸಭಾತ್ಯಾಗ ಮಾಡಿ ಕಾಲೇಜ್ ಕ್ಯಾಂಪಸ್ ರೀತಿಯಲ್ಲಿ ಮಕರ ದ್ವಾರದಲ್ಲಿ ಗಲಾಟೆ ಮಾಡುವಂಥ, ರ್ಯಾಗ್ ಮಾಡುವಂಥ ಪ್ರಕ್ರಿಯೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದು ಅತಿರೇಕ ಆಗಿಬಿಟ್ಟಿತ್ತು. ಯಾವಾಗಲೂ ಅತಿರೇಕದ ಕೊನೆಯ ಅವಸ್ಥೆ ಏನಪ್ಪ ಅಂದರೆ ಈ ರೀತಿಯಾದಂಥ ದುರಂತಕರ ಎಂಡು. ಆ ಸ್ಥಿತಿ ಈಗ ರಾಹುಲ್ ಗಾಂಧಿಗೆ ಬಂದಿದೆ ಅನಿಸುತ್ತೆ. ನೋಡಿ, ಇಬ್ಬರಿಗೆ ಹೆದರೋದು ರಾಹುಲ್ ಗಾಂಧಿ. ಒಂದು ಈ ನಿಶಿಕಾಂತ್ ದುಬೆ, ಇನ್ನೊಂದು ಅನುರಾಗ್ ಠಾಕೂರ್. ಅನುರಾಗ್ ಠಾಕೂರ್ ವಕ್ಫ್ ಕಾಯ್ದೆ ತಿದ್ದುಪಡಿಯ ಸಂದರ್ಭದಲ್ಲಿ ಇದೇ ರಾಹುಲ್ ಗಾಂಧಿ ಬಾಯಿಗೆ ಬಂದಂಗೆ ಮಾತಾಡಿ ಚಕ್ರವ್ಯೂಹ ಪದ್ಮವ್ಯೂಹ ಅಂತ ಮಾತಾಡ್ತಾ ಮಹಾಭಾರತದ ಪಾತ್ರಗಳನ್ನೆಲ್ಲ ಉಲ್ಲೇಖ ಮಾಡ್ತಾ ಬಾಯಿಗೆ ಬಂದಾಗ ಮಾತಾಡಿದರು. ಅನುರಾಗ್ ಠಾಕೂರ್ ಕಟ್ ಮಾಡಿದರೆ ಚಕ್ರವ್ಯೂಹದಲ್ಲಿ ಇದ್ದಂಥ ಪಾತ್ರಗಳು ಯಾವುವು, ಹೇಗೆ ಅಭಿಮನ್ಯುವನ್ನು ಮಧ್ಯದಲ್ಲಿ ಸೆಣಸುವಂತೆ ಮಾಡಲಾಯಿತು ಅನ್ನೋದರ ಸಮಗ್ರ ಚಿತ್ರಣವನ್ನು ಕೊಟ್ಟು ಅನುರಾಗ್ ಠಾಕೂರ್ ರಾಹುಲ್ ಗಾಂಧಿ ಎಂಥ ಮೂಢ, ಹೇಗೆ ತಯಾರಿಲ್ಲದೆ ಬರ್ತಾ ಇದ್ದಾರೆ ಅಂತ ಸಾಬೀತುಪಡಿಸಿದರು. ಇದು ಒಂದು ಸಲ ಅಲ್ಲ, ಬೇರೆ ಬೇರೆ ಸಂದರ್ಭದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ ಅನುರಾಗ್ ಠಾಕೂರ್. ಎರಡನೇದಾಗಿ ನಿಶಿಕಾಂತ್ ದುಬೆ ಇವರು ಒಂದು ನರವಣೆ ಪುಸ್ತಕವನ್ನು ಹಿಡ್ಕೊಂಡ್ಬಂದರು. ಮೊನ್ನೆ ಪುಸ್ತಕವೂ ಅಲ್ಲ, ಕರ್ವಾನ್ ಅನ್ನುವಂಥ ಮ್ಯಾಗ್ಝಿನ್ ತೊಗೊಂಬಂದರು, ಅದರಲ್ಲಿ ಈ ರೀತಿ ಉಲ್ಲೇಖ ಮಾಡಿದೆ ಅಂತ ಸಂಸತ್ತಿನ ಒಳಗಡೆ ಹೇಳಿದರು, ಹೊರಗಡೆ ಪುಸ್ತಕವನ್ನು ಹಿಡ್ಕೊಂಬಂದಿದ್ರು. ಆ ಪುಸ್ತಕದ ಒಳಗಡೆ ಪುಟಕದ ಬಗ್ಗೆ ನಾನೀಗ ಮಾತಾಡೋದಿಲ್ಲ. ನಿಶಿಕಾಂತ್ ದುಬೆ ಮಾರನೇ ದಿವಸ ಜವಾಹರ್ಲಾಲ್ ನೆಹರು ಅವರ ವ್ಯಕ್ತಿಗತ ಬದುಕಿಗೆ ಸಂಬಂಧಪಟ್ಟಂಥ 6 ಪುಸ್ತಕಗಳನ್ನು ತಂದರು. ಸೋನಿಯಾ ಗಾಂಧಿಗೆ ಸಂಬಂಧಪಟ್ಟಂಥ ರೆಡ್ ಸಾರಿ ಅನ್ನುವಂಥ ಆ ಪುಸ್ತಕವನ್ನು ತಂದರು. ಒಟ್ಟು 20 ಪುಸ್ತಕಗಳ ಲಿಂಕ್ಗಳನ್ನು ಬಿಡುಗಡೆ ಮಾಡಿದರು. ನೀವು ಓಪನ್ ಮಾಡ್ಕೊಂಡು ನೋಡ್ಬೋದು. ಯಾವ ಪುಸ್ತಕ ತೊಗೊಂಡು ಇವರ ಜೀವನದಲ್ಲಿ ನಡೆದಂಥ ಅಪಸವ್ಯಗಳಿದಾವೆ ಅದನ್ನೆಲ್ಲ ಓದುವಂಥ ಇಷ್ಟನ್ನೂ ಕೂಡ ರೆಫರ್ ಮಾಡಿಬಿಟ್ರು, ದಾಖಲೆ ಸಮೇತ. ಹೀಗಾಗಿ ರಾಹುಲ್ ಗಾಂಧಿ ಯಾರಿಗಾದರೂ ಅಂಜುವುದಿದ್ದರೆ, ಸ್ವಲ್ಪ ಅಳುಕುವುದಿದ್ದರೆ ಅದು ನಿಶಿಕಾಂತ್ ದುಬೆಗೆ. ಆಮೇಲೆ ನಿಶಿಕಾಂತ್ ದುಬೆ ಭಾಳ ಸ್ಪಷ್ಟವಾದಿ. ಆತ ಕಾಂಪ್ರಮೈಸ್ ಮಾಡಿಕೊಂಡೆ ಸಂಧಾನದ ರಾಜಕೀಯ ಆ ರೀತಿ ಯಾವುದಕ್ಕೂ ಬಗ್ಗುವಂಥ ವ್ಯಕ್ತಿ ಅಲ್ಲ. ಹಿಂದೆ ಈತ ಯಾವ ರೀತಿಯದಾಗಿ TMC ಮಹಿಳಾ ಮಣಿಗೆ ಹೆಂಗೆ ಮಾಡಿದರು ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಿಶಿಕಾಂತ್ ದುಬೆ ಹೇಗೆ ಮಣಿಸಿದರು ಅಂತ ಗೊತ್ತಿದೆ. ಆಕೆ ಸದಸ್ಯತ್ವ ಹೋಗಲಿಕ್ಕೆ ಹೇಗೆ ಕಾರಣೀಭೂತ ಆದರು ಅನ್ನೋದು ನಿಮ್ಗೆ ಗೊತ್ತಿದೆ. ಈಗ ರಾಹುಲ್ ಗಾಂಧಿ ಅವ್ರ ವಿಷಯಕ್ಕೆ ಅವ್ರಿಗೆ ಮಾಧ್ಯಮದವ್ರು ಕೇಳಿದ್ರು, ಅವ್ರಿಗೆ ನೀವೇನು ಪ್ರಿವಿಲೇಜ್ ಮೋಷನನ್ನು ತರ್ತೀರಂತಲ್ಲ ಅಂತ. ಅದಕ್ಕೆ ಯಾವ ಪ್ರಿವಿಲೇಜು ಇಲ್ಲ, ಮೋಷನ್ನು ಇಲ್ಲ. ನಾ ತರ್ತಾ ಇರೋದು ಸಬ್ಸ್ಟ್ಯಾಂಟಿವ್ ಮೋಷನ್ ಅಂತ ತರ್ತಾ ಇದ್ದೀವಿ. ಈ ಮೋಷನ್ನಿನ ಪ್ರಕಾರ ಇದು ಏನಾಗುತ್ತೆ, ಇದರಲ್ಲಿ ಸಬ್ಸ್ಟ್ಯಾಂಟಿವ್ ಮೋಷನ್ನಲ್ಲಿ ಇದರಲ್ಲಿ ಏನಾಗುತ್ತೆ ಅಂತಂದರೆ ಮೊದಲು ಇದ್ರ ಕುರಿತು ಚರ್ಚೆ ಆಗುತ್ತೆ. ರಾಹುಲ್ ಗಾಂಧಿ ಅವರ ನಡವಳಿಕೆ ಸರಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಒಬ್ಬೊಬ್ಬರಾಗಿ ಸದಸ್ಯರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಕಾಂಗ್ರೆಸ್ನವ್ರು ಎದ್ದು ಹೋಗ್ಬೋದು, ಗಲಾಟೆ ಮಾಡ್ಬೋದು, ಅದೆಲ್ಲ ನಡಿಬೋದು. ಅದಾದ ಮೇಲೆ ವೋಟಿಂಗಿಗೆ ಬರುತ್ತೆ. ಇವರೇನು ಕೇಳಿದ್ದಾರೆ, ಮೊದಲನೇದಾಗಿ ಈತನನ್ನು ತಕ್ಷಣದಲ್ಲಿ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಅಂತ ಕೇಳಿದ್ದಾರೆ. ಅದಕ್ಕೆ ರೂಲಿಂಗ್ ಕೊಡಬೇಕಾಗಿದ್ದು ಸ್ಪೀಕರ್ ರೂಲಿಂಗ್ ಕೊಡಬೇಕು, ಹೌದು ಈತನ ಸದಸ್ಯತ್ವವನ್ನು ರದ್ದುಗೊಳಿಸಿ ಅಂತ. ಅದರ ಜೊತೆಗೆ ಜೀವಮಾನ ಪರ್ಯಂತ ಆತ ಚುನಾವಣೆಯನ್ನು ಸೆಣಸಬಾರದು, ಹಾಗೆ ನಿಷೇಧವನ್ನು ಹೇರಬೇಕು ಅಂತ ಕೇಳಿದ್ದಾರೆ. ವೋಟಿಂಗ್ನಲ್ಲಿ ಇದು ಪಾಸ್ ಆಯಿತು, ವೋಟಿಂಗ್ವರೆಗೂ ಹೋಯಿತು, ವೋಟಿಂಗ್ನಲ್ಲಿ ಪಾಸ್ ಆಗುವ ಸಂದರ್ಭ ಬಂದದ್ದೇ ಆದರೆ ರಾಹುಲ್ ಗಾಂಧಿ ತಮ್ಮ ಸದಸ್ಯತ್ವವನ್ನು ಕಳ್ಕೋತಾರೆ, ಜೊತೆಗೆ ಈ ಮುಂದಿನ ಚುನಾವಣೆ ಸೆಣಸುವುದನ್ನು ಕಳ್ಕೋತಾರೆ. ಅದರ ಮಧ್ಯೆ ಆತ ಬಂದು ಏನಾದರೂ ರಾಜಿ ಸಂಧಾನ ಮಾಡಿಕೊಂಡು ಅವ್ರ ಕಡೆಯವ್ರು ಬಂದು ಲೋಕಸಭಾ ಸ್ಪೀಕರ್ ಹತ್ರ ಈ ನಿರ್ಣಯವನ್ನು ಕೈಗೊಳ್ಳಬೇಡಿ, ಸಬ್ಸ್ಟ್ಯಾಂಟಿವ್ ಮೋಷನನ್ನು ಪ್ರಸ್ತಾಪ ಮಾಡಬೇಡಿ, ಇದು ಅವಮಾನ ಆಗತ್ತೆ ಅಂತ ರಾಜಿ ಸಂಧಾನವೂ ನಡಿಬೋದು. ಇದರ ಒಟ್ಟು ತಾತ್ಪರ್ಯ ಏನು ಅಂದರೆ, ಈಗ ಕ್ಲಾಸ್ ರೂಮಲ್ಲಿ ಗಲಾಟೆ ಮಾಡ್ತಾ ಇರ್ತಾರೆ, ಜೋರು ಗಲಾಟೆ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ಪುಂಡ ಇರ್ತಾನೆ. ಹೆಡ್ ಮಾಸ್ಟರ್ ಏನು ಮಾಡ್ತಾರೆ, ಕ್ಲಾಸ್ ರೂಮಲ್ಲಿ ಗಲಾಟೆ ನಡೀತಾ ಇದೆ, ಮಾಸ್ಟರ್ ಕಡೆ ಬಗ್ಸ್ಲಿಕ್ಕೆ ಆಗಲ್ಲ ಅಂತ ಗೊತ್ತಾದಾಗ ಹೆಡ್ ಮಾಸ್ಟರ್ ಇದ್ದಾವೆ ಏನು ಮಾಡ್ತಾನೆ, ಮೊದಲು 4 ಕಪಾಳ ಕೊಡಿತಾನೆ, ಹೊಡೆದು ಒಂಟಿಗಾಲ ಮೇಲೆ ಬೆಂಚ್ ಮೇಲೆ ನಿಲ್ಲು ಅಂತಾನೆ. ಅದಕ್ಕೂ ಬಗದೆ ಇದ್ದಾಗ ಆತ 1 ವಾರ ಕ್ಲಾಸಿಗೆ ಬರಬಾರ್ದು ಅಂತ ಆತನ್ನು ಸಸ್ಪೆಂಡ್ ಮಾಡಲಾಗತ್ತೆ. ಯಾವಾಗ ಪುಂಡ ನಾಯಕತ್ವ ಇದ್ದಂಥ ಒಬ್ಬ ವಿದ್ಯಾರ್ಥಿಗೆ ಈ ರೀತಿಯಾದಂಥ ಕಪಾಳ ಮೋಕ್ಷ ಆಗುತ್ತೋ, ಆತನಿಗೆ ಅವಮಾನ ಮಾಡುವ ಹಾಗೆ ಆಗುತ್ತೋ, ಆವಾಗ ಉಳಿದ ಎಲ್ಲ ಯಾರು ಪುಂಡರು ಇರ್ತಾರಲ್ಲ ಜೊತೆಗಿದ್ದವರು ಚೇಲಾಗಳು, ಅವರೆಲ್ಲ ಹೆದರ್ಕೊಂಡ್ಬಿಡ್ತಾರೆ, ಗಲಾಟೆ ಮಾಡೋದಿಲ್ಲ. ಒಟ್ಟು ತಾತ್ಪರ್ಯ ಇಷ್ಟೇ, ಏನಂದರೆ ರಾಹುಲ್ ಗಾಂಧಿ ಇನ್ನು ಮುಂದೆ ಈ ರೀತಿಯಾದಂಥ ಉಪದ್ವ್ಯಾಪವನ್ನು ಮಾಡಿರಬಾರ್ದು. ಮಾತನಾಡುವಾಗ ಆಲೋಚನೆ ಮಾಡಿ ಮಾತಾಡಬೇಕು.
ಅಪ್ಪಿತಪ್ಪಿ ಏನಾದರೂ ಈ ರೀತಿ ತಾಯಿಯನ್ನು ಮಾರಾಟ ಮಾಡ್ತಾಯಿದ್ದಾರೆ, ಭಾರತ ಮಾತೆಯನ್ನು ಸೇಲ್ ಮಾಡ್ತಾಯಿದ್ದಾರೆ, ಹೋಲ್ಸೇಲಿಗೆ ಇಟ್ಟಿದ್ದಾರೆ ಅಂತೆಲ್ಲ ಹೇಳಿದರೆ ಅವರು ಮುಂದೆ ಭಾಳ ದೊಡ್ಡದಾದಂಥ ಗಂಡಾಂತರವನ್ನು ಎದುರಿಸಬೇಕಾಗತ್ತೆ ಅನ್ನುವಂಥ ಅವರಿಗೆ ಆ ಸೂಚನೆ ಸಂಕೇತ ದಕ್ಕಲಿ ಅನ್ನುವಂಥ ಕಾರಣಕ್ಕೋಸ್ಕರ ಬಹುಶಃ ಈ ರೀತಿಯಾದಂಥ ಒಂದು ನಿಲುವನ್ನು ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ ಕೈಗೊಂಡಿದೆ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಹೀಗಾಯಿತು ಅಂತಂದರೆ ನೋಡಿ, ಒಂದು ವಾರ ಅಷ್ಟೆಲ್ಲ ಗಲಾಟೆ ಮಾಡಿದ ವ್ಯಕ್ತಿ ಯಾವಾಗ ನಿನ್ನೆ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಆಯಿತು, ಯಾವಾಗ ಸ್ಪೆಷಲ್ ಸೆಲ್ನವ್ರು ಇನ್ನೊಂದು ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ರಾಹುಲ್ ಗಾಂಧಿ ಅದನ್ನು ಕೈ ಬಿಟ್ಬಿಟ್ಟು. ಯಾಕೆಂದರೆ ಈ ಪುಸ್ತಕ ಎಲ್ಲಿಂದ ಬಂತು ಅನ್ನುವಂಥ ಪ್ರಶ್ನೆ ಶುರುವಾಗುತ್ತೆ. ಬೇಸಿಕ್ ಕ್ವಶನೇ ಅಷ್ಟು. ಪುಸ್ತಕವನ್ನು ಪಬ್ಲಿಷ್ ಮಾಡಿಲ್ಲ ಅಂತ ಪೆಂಗ್ವಿನ್ ಹೌಸ್ ಹೇಳ್ತಾ ಇದೆ, ಪುಸ್ತಕ ನನ್ನ ಹತ್ರ ಇದೆ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಯಾರು ಕೊಟ್ಟರು ಅನ್ನೋದಕ್ಕೆ ಅವರು ಉತ್ತರ ಹೇಳಬೇಕಾಗತ್ತೆ. ಇದರಿಂದ ನಡೆದಂಥ ಷಡ್ಯಂತ್ರ ಏನು ಅನ್ನೋದು ಬಯಲಾಗಿಬಿಡತ್ತೆ. ಹಾಗೆ ಬಯಲಾದಾಗ ಈ ಜಾರ್ಜ್ ಸೋರೋಸ್ ಫೌಂಡೇಶನ್ನು, ಈ ಫೋರ್ಡ್ ಫೌಂಡೇಶನ್ನು, USAID, ಚೈನಾ ಎಲ್ಲವೂ ಹೊರಗಡೆ ಬಂದ್ಬಿಡ್ತವೆ. ಅದು ಭಾಳ ದೊಡ್ಡ ಮಟ್ಟದ ಗಂಡಾಂತರ ಉಂಟಾಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಇದ್ದಕ್ಕಿದ್ದ ಹಾಗೆ ವಿಷಯವನ್ನು ಸಪ್ರೆಸ್ ಮಾಡಲಾಯಿತು. ಮಾಡಿ ಮತ್ತೆ ಬಜೆಟ್ನಲ್ಲಿ ಹೊಸ ಅಪಸವ್ಯವನ್ನು ಪ್ರಾರಂಭ ಮಾಡಿದ್ದಕ್ಕೆ ಸುಮ್ಮನೆ ಆಗಲಿಲ್ಲ. ಯಾವಾಗ ಇದನ್ನು ಮಾಡಿದ್ರು ಅಧಿಕಾರದಲ್ಲಿ ಕೂತಿರೋರು ಇದಕ್ಕೆ ಸುಮ್ಮನೆ ಆಗಲಿಲ್ಲ. ನಿಶಿಕಾಂತ್ ದುಬೆ ಥರದವರು, ಈಗ ಜೈಸ್ವಾಲ್ ಬೇರೆ ಹೇಳಿದ್ದಾರೆ, ಇದಾದ ಮೇಲೆ ನಾನು ಇವರು ದಾಖಲಾತಿಗಳನ್ನ ಕೊಡದೆ ನಂದೊಂದು ಮೋಷನನ್ನು ಪಾಸ್ ಮಾಡಿಸ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅಂದರೆ ರಾಹುಲ್ ಗಾಂಧಿಗೆ ಈ ರೀತಿಯಾದಂಥ ನಿರಂತರವಾದ ಕಿರುಕುಳಗಳು ಶುರುವಾಗುವಂಥ ಸಂದರ್ಭ ಒದಗಿ ಬಂದಿದೆ ಅಂತ ಅನಿಸುತ್ತೆ. ಒಂದು ಸ್ಪಷ್ಟ ಇದ್ರೆ ಏನಪ್ಪ ಅಂದರೆ, ಇಷ್ಟೆಲ್ಲ ವಿದ್ಯಮಾನ ನಡೀತಾ ಇದೆ ಅಂದರೆ ಇದು ನರೇಂದ್ರ ಮೋದಿ, ಅಮಿತ್ ಶಾ ಅವರಿಗೆ ಗೊತ್ತಿಲ್ಲದೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನರೇಂದ್ರ ಮೋದಿಯವರ ಗಮನಕ್ಕೆ ತಂದೆ ನಿಶಿಕಾಂತ್ ದುಬೆ ಈ ಕೆಲಸವನ್ನು ಮಾಡಿರ್ತಾರೆ. ಏಕೆಂದರೆ ಯಾವ ಮಟ್ಟಿಗೆ ಈತ ನರೇಂದ್ರ ಮೋದಿಯವರನ್ನು ಚುನಾವಣೆಯಲ್ಲಿ ಸೋಲ್ಸೋಕ್ಕಾಗಲ್ಲ ಅಂತ ರಾಹುಲ್ ಗಾಂಧಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಚುನಾವಣೆಯನ್ನೇ ಎದುರಿಸಿ ನರೇಂದ್ರ ಮೋದಿಯವರನ್ನು ಸೆಣಸಿ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಆತನಿಗೆ ಗೊತ್ತಾಗಿದೆ. ಹಾಗಾಗಿ ಆತ ಹಲ್ಲೆ ಮಾಡಿಸುವುದು, ಅವ್ರ ಮೇಲೆ ಚೋಕು ಅದು ಇದು ಅಂತ ಹೇಳಿ ಅವಮಾನ ಮಾಡೋದು, ಭಾರತ ಮಾತೆಯನ್ನು ಮಾರ್ತಾ ಇದ್ದಾರೆ ಅನ್ನೋದು, ಈ ರೀತಿಯಾದಂಥ ಬೇರೆ ರೀತಿ ಕಳಂಕ ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಈಗಲೂ ನಾವು ಸರಿಯಾದಂಥ ಔಷಧಿಯನ್ನು ಕೊಡದೆ ಹೋದರೆ, ಸರ್ಜರಿ ಮಾಡದೆ ಹೋದರೆ ದೇಶಕ್ಕೆ ತೊಂದರೆ ಆಗತ್ತೆ ಅನ್ನೋದು ಬಹುಶಃ ಅವರಿಬ್ಬರಿಗೂ ಅರ್ಥ ಆಗಿದೆ ಅಂತ ನನಗನ್ಸುತ್ತೆ. ಏನಾಗತ್ತೆ ಮುಂದೆ ಮತ್ತೆ ಮಾತಾಡ್ತೀನಿ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಸಾಧ್ಯವಾದಷ್ಟು ಹೆಚ್ಚು ಜನರಿಗೆ ತಲುಪಿಸುವಂಥ ಹೊಣೆಗಾರಿಕೆ ನಮ್ಮದು, ನಿಮ್ಮದು. ನಮಸ್ಕಾರ.